ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದೇ ಕಾರಿನಲ್ಲಿ ಬಂದಿದ್ದಾರೆ. ಈ ಕಾರನ್ನು ಸಚಿವ ಭೈರತಿ ಸುರೇಶ್ ಅವರು ಡ್ರೈವ್ ಮಾಡ್ತಾ ಇದ್ರು. ಸುರೇಶ್ ಅವರ ಕಾರ್ನಲ್ಲಿನೇ ಸಿದ್ದರಾಮಯ್ಯನವರು ಇಲ್ಲಿಗ ಬಂದು ರಾಜೀನಾಮೆಯನ್ನು ಸಲ್ಲಿಸೋದಕ್ಕೆ ಸರ್ಕಾರದ ಅಧಿಕೃತ ಕಾರ್ನಲ್ಲಿ ಅವರು ಬರಲಿಲ್ಲ, ಬದಲಿಗೆ ಖಾಸಗಿ ಕಾರ್ನಲ್ಲೇ ಬಂದು ಅವರು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ರಾಜೀನಾಮೆ ಸಲ್ಲಿಕೆ ಆದ ನಂತರ ಸಿದ್ದರಾಮಯ್ಯನವರು ಮಾತನಾಡಬಹುದು ತನ್ನ ಸುದೀರ್ಘ ರಾಜಕೀಯದ ವಿಚಾರಗಳ ಬಗ್ಗೆ ಅಥವಾ ಕನಿಷ್ಠ ಪಕ್ಷ ಹೈಕಮಾಂಡ್ನ ಆದೇಶದ ವಿಚಾರದ ಬಗ್ಗೆ ಆದರೂ ಮಾತನಾಡ್ತಾರ ನೋಡಬೇಕು. ಒಟ್ಟಿನಲ್ಲಿ ಜನರಿಗೆ ಧನ್ಯವಾದವನ್ನು ಹೇಳುವಂಥದ್ದಕ್ಕೆ ಅವ್ರಿಗಿರುವಂಥ ಅವಕಾಶ ಅದನ್ನು ಬಳಕೆ ಮಾಡಿಕೊಂಡು ಅವರು ಇವಾಗ ಲೋಕಭವನದ ಬಳಿಯಿಂದ ಜನರ ಜೊತೆಗೆ ಮಾತನಾಡಬಹುದು, ಮಾಧ್ಯಮದ ಮುಂದೆ ಮಾತನಾಡಬಹುದು. ನಿಮಗೆ ಆ ಎಲ್ಲ ನೇರ ಪ್ರಸಾರವನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತೀವಿ. ಈಗಾಗಲೇ ಲೋಕಭವನದ ಒಳಗಡೆ ಹೋಗಿರುವಂತಹ ಸಿದ್ದರಾಮಯ್ಯನವರು ರಾಜೀನಾಮೆಯ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಾನಾ ರೀತಿಯಲ್ಲಿ ಗಮನಾರ್ಹವಾದಂತಹ ಸಾಧನೆಯನ್ನು ಮಾಡಿದಂಥವ್ರೆ. ನಾನು ಆಗಲೇ ಹೇಳಿದೆ, ಹೇಗೆ ಇಂತಹ ಮೌಢ್ಯಗಳನ್ನು ಯೋಚನೆ ಮಾಡದೇ ಕೆಲಸ ಮಾಡ್ತಾ ಬಂದಂಥವ್ರು ಸಿದ್ದರಾಮಯ್ಯನವರು ಒಂದು ಭಾಗ. ಆದರೆ ಇನ್ನೊಂದು, ಕನ್ನಡದ ಮೇಲಿನ ಅಪಾರವಾದಂತಹ ಪ್ರೀತಿ ಸಿದ್ದರಾಮಯ್ಯನವರದ್ದು. ಮೊದಲ ಬಾರಿಯ ಶಾಸಕರಾದಾಗ ಆಗಷ್ಟೇ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಬಂದಾಗ ಅದಕ್ಕಿಂತ ಪೂರ್ವದಲ್ಲಿ ಕರ್ನಾಟಕದಲ್ಲಿ ಗೋಕಾಕ್ ಚಳವಳಿ ಅಂತಹ ಒಂದು ತೀವ್ರ ಚಳವಳಿ ಕೂಡ ನಡೆದಿತ್ತು. ಈ ಕಾರಣಕ್ಕಾಗಿ ಕನ್ನಡ ಕಾವಲು ಸಮಿತಿ ಅನ್ನುವಂಥದ್ದನ್ನು ಮೊದಲ ಬಾರಿಗೆ ಹುಟ್ಟು ಹಾಕ್ತಾರೆ ರಾಮಕೃಷ್ಣ ಹೆಗಡೆ ಅವರು. ಮತ್ತು ಅದರ ಮೊದಲ ಅಧ್ಯಕ್ಷರಾಗುವಂಥವರು ಆಗಿನ ಗಡ್ಡಧಾರಿ ಸಿದ್ದರಾಮಯ್ಯನವರು ಆವಾಗ ಗಡ್ಡಧಾರಿಯಾಗಿದ್ದರು. ಈಗ ಶಿವಕುಮಾರ್ ಅವರು ಗಡ್ಡಧಾರಿಯಾಗಿ ಓಡಾಡ್ತಿದ್ದಾರೆ. ಬಹುಶಃ ಅವರ ಗಡ್ಡ ಬಿಟ್ಟಿರೋದರ ಉತ್ತರ ಕಡೆಗೋರಿಗೆ ಸಿಕ್ಕಿರ್ಬೋದು. ಬಹುಶಃ ಮುಖ್ಯಮಂತ್ರಿ ಆಗುವಾಗ ಕ್ಲೀನ್ ಶೇವ್ನೊಂದಿಗೆ ಅವರು ಬರ್ತಾರಾ ಅಂತ ನೋಡಬೇಕು, ತಮ್ಮ ಗಡ್ಡವನ್ನು ತೆಗೆದು ಬರ್ತಾರಾ ಅಂತೇಳಿ ನೋಡಬೇಕು ಯಾವ ರೀತಿಯಾಗಿ ಶಿವಕುಮಾರ್ ಅವರು ಬರ್ತಾರೆ ಅಂತ ಹೇಳಿ. ಆದರೆ ಸಿದ್ದರಾಮಯ್ಯನವರು ಕನ್ನಡದ ಮೇಲಿನ ಪ್ರೀತಿ ಕೇವಲ ಕಾವಲು ಸಮಿತಿ ಅಧ್ಯಕ್ಷರಾದ ಕಾರಣಕ್ಕಾಗಿ ಅಲ್ಲ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡದ ಮೇಲಿನ ಪ್ರೀತಿಯ ಬಗ್ಗೆ ಸಿದ್ದರಾಮಯ್ಯನವರಲ್ಲಿ ಅಪಾರವಾದಂತಹ ಪ್ರೀತಿ ಇತ್ತು, ಅಪಾರವಾದಂತಹ ವಿಶ್ವಾಸ ಇತ್ತು. ಅವರ ಬೆಂಬಲಿಗರು ಅವರ ಕಾರಿಗೆ ಅಡ್ಡ ಬಂದು ಮಲ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದನ್ನು ಕೂಡ ನಾವು ನೋಡಿದ್ವಿ. ಅಷ್ಟರ ಮಟ್ಟಿಗೆ ಅವರ ಅಭಿಮಾನಿಗಳಲ್ಲಿ ಅವರೊಂದು ಪ್ರೀತಿಯನ್ನು ಇವತ್ತು ಕೂಡ ಒಬ್ಬ ನಾಯಕನಾಗಿ ಉಳಿಸ್ಕೊಂಡಂಥವರು ಸಿದ್ದರಾಮಯ್ಯ. ಹೌದು ಹುಲಿಯ ಅಂತ ಹೇಳುವಂಥ ಒಂದು ಘೋಷಣೆಯನ್ನು ನೀವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಷಣ ಮಾಡ್ತಾ ಇದ್ದಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಹೌದು ಹುಲಿಯ ಅಂತ ಹೇಳಿದಾಗ ಅದು ವೈರಲ್ ಆಗಿದ್ದು ಮಾತ್ರ ಅಲ್ಲ, ಅದಾದ ನಂತರ ಸಿದ್ದರಾಮಯ್ಯನವರು ಎಲ್ಲೇ ಹೋದರೂ ಕೂಡ ಹೌದು ಹುಲಿಯ ಅನ್ನುವಂಥದ್ದನ್ನು ಕರೀತಾ ಇದ್ರು. ಅದುವರೆಗೆ ಯಡಿಯೂರಪ್ಪನವ್ರನ್ನ ರಾಜಾ ಹುಲಿ ಅಂತ ಕರೀತಾ ಇದ್ರು ಅವರ ಅಭಿಮಾನಿಗಳು. ಅದು ಇನ್ಫ್ಯಾಕ್ಟ್ ಸುರಪುರದ ಆಗಿನ ಶಾಸಕರಾಗಿದ್ದಂಥ ರಾಜಗೌಡರು ಇಟ್ಟಿದ್ದಂಥ ಹೆಸರಾಗಿತ್ತು, ರಾಜಾ ಹುಲಿ ಅಂತ ಕರೆಯೋದಕ್ಕೆ ಶುರು ಮಾಡಿದರು. ಹಾಗೆ ಅವ್ರನ್ನ ರಾಜಾ ಹುಲಿ ಅಂತ ಕರೀದೆ, ಇವ್ರನ್ನ ಹುಲಿಯ ಅಂತೇಳಿ ಕರೀತಾ ಇದ್ರು. ಇವತ್ತು ಕೂಡ ಆ ಸ್ವರೂಪದಲ್ಲಿ ತನ್ನ ಅಭಿಮಾನಿಗಳ ಜೊತೆಗೆ ವರ್ತಿಸ್ತಾ ಬಂದಿದ್ದಾರೆ ಸಿದ್ದರಾಮಯ್ಯನವರು ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. ಅಂದರೆ ರಾಜಕೀಯದಲ್ಲಿ ಎಲ್ಲವೂ ಕೂಡ ಹೌದು, ಅಧಿಕಾರವನ್ನು ಕೊಟ್ಟಂತಹ ಪಕ್ಷದ ಆದೇಶಕ್ಕೆ ಒಬ್ಬ ನಾಯಕನಾಗಿ ನಾವು ಗೌರವವನ್ನು ಕೊಡಬೇಕು ಅನ್ನುವಂಥದ್ದು ಇದೆಯಲ್ಲ, ಇದು ಬಹಳ ದೊಡ್ಡ ಸಂದೇಶ ಒಬ್ಬ ನಾಯಕನಾಗಿ ಸಿದ್ದರಾಮಯ್ಯನವರು ಕೊಟ್ಟಿರುವಂಥದ್ದು. ಒಬ್ಬ ಲಾಯರ್ ಆಗಿ ಕೆಲಸ ಮಾಡಿದಂಥವ್ರು, ಕಾನೂನಿನ ವಿದ್ಯಾರ್ಥಿಯಾಗಿ ಕೆಲಸ ಮಾಡಿದಂಥವ್ರು ಸಿದ್ದರಾಮಯ್ಯ, ರಾಜಕಾರಣಿಯಾಗಿ ಮತ್ತು ಸುದೀರ್ಘ ಅವಧಿಗೆ ಬಜೆಟನ್ನು ಮಂಡಿಸಿರುವಂಥದ್ದು. 1994ರಿಂದ 2026 ಅಂದರೆ ಕಳೆದ ನಾವು 32 ವರ್ಷಗಳ ವಿಚಾರವನ್ನು ತೆಗೆದುಕೊಂಡು 1995ರಲ್ಲಿ ಅವರು ಮೊದಲ ಬಾರಿಗೆ ಬಜೆಟ್ ಮಂಡನೆ ಮಾಡಿದ್ದು. 95ರಿಂದ 2026 ಅಂದರೆ 31 ವರ್ಷಗಳಲ್ಲಿ 17 ಬಾರಿ ಕರ್ನಾಟಕದ ಬಜೆಟ್ ಮಂಡನೆ ಮಾಡಿದಂಥವರು ಸಿದ್ದರಾಮಯ್ಯ. ಅಂದರೆ ಈ ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಕೊಡುಗೆ ಇದ್ದೇ ಇದೆ ಅಂತೇಳಿ. ಸಿದ್ದರಾಮಯ್ಯನವ್ರನ್ನ ಟೀಕಿಸೋದಕ್ಕೆ 100 ಕಾರಣಗಳಿದ್ದಾವೆ, ಅವರ ಬಜೆಟ್ನ ವಿಚಾರದಲ್ಲೂ ಕೂಡ ಟೀಕಿಸೋದಕ್ಕೆ 10 ಕಾರಣಗಳು ಸಿಗಬಹುದು. ಆದರೆ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ವ್ಯಾಟನ್ನು ಅವತ್ತು ಕೇಂದ್ರ ಸರ್ಕಾರ ಜಾರಿಗೊಳಿಸೋದಕ್ಕೆ ಮುಂದಾದಾಗ ಮೊದಲಿಗೆ ಆ ವ್ಯಾಟ್ಗೆ ರೆಡಿಯಾದಂತಹ ರಾಜ್ಯ ಅದು ಕರ್ನಾಟಕ. ಅದು ಸಿದ್ದರಾಮಯ್ಯನವರು ಧರ್ಮಸಿಂಗ್ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದ ಸಮಯದಲ್ಲಿ, ಧರ್ಮಸಿಂಗ್ ಸರ್ಕಾರದ ಮಂತ್ರಿಯಾಗಿದ್ದಾಗ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಹಣಕಾಸು ಸಚಿವರಾಗಿ ಸುಮಾರು 27%ನಷ್ಟು ಹಣವನ್ನು ನೀರಾವರಿ ಯೋಜನೆಗಳಿಗಾಗಿ ಮೀಸಲಿಟ್ಟಂಥವರು ಸಿದ್ದರಾಮಯ್ಯ. ಅಂದರೆ ಒಂದು ಬಜೆಟ್ನಲ್ಲಿ ಅಸೆಟ್ಸ್ ಕ್ರಿಯೇಷನ್ಸ್ ಬಗ್ಗೆ ಹೇಗೆ ಆದ್ಯತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವ್ರಿಗೆ ಭಾಳ ಪರ್ಟಿಕ್ಯುಲರ್ ಆದಂತಹ ಮಾಹಿತಿಗಳಿದ್ವು. 2010-11ರಲ್ಲಿ ಅವ್ರನ್ನ ಮಾತನಾಡ್ತಿರುವ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳಿದ್ದು ಈಗಲೂ ಕೂಡ ನೆನಪಿದೆ. ನಮ್ಮಲ್ಲಿ ರಾಜೀನಾಮೆಯನ್ನು ಈಗಾಗಲೇ ಸಿದ್ದರಾಮಯ್ಯನವರು ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಗವರ್ನರ್ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ಸಿದ್ದರಾಮಯ್ಯನವರು ಸಲ್ಲಿಕೆ ಮಾಡಿದ್ದಾರೆ. ಕರ್ನಾಟಕದ ಸುದೀರ್ಘ ಅವಧಿಯ ಮುಖ್ಯಮಂತ್ರಿಯ ರಾಜೀನಾಮೆ ಪತ್ರವನ್ನು ಗವರ್ನರ್ ತೆಗೆದುಕೊಳ್ಳೋದಕ್ಕೆ ಗವರ್ನರ್ ಅವರು ಇವತ್ತು ಇರಲಿಲ್ಲ ಲೋಕಭವನದಲ್ಲಿ. ಹೀಗಾಗಿ ರಾಜ್ಯಪಾಲರ ಕಾರ್ಯದರ್ಶಿಯವರಿಗೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ರಾಜೀನಾಮೆ ಪತ್ರವನ್ನು ಹಸ್ತಾಂತರಿಸಿದ್ದಾರೆ. ಆ ಮೂಲಕ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆಗೆ ಅನುವು ಮಾಡಿಕೊಟ್ಟಿದ್ದಾರೆ.
ತಮ್ಮ ಹುದ್ದೆಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಸಲ್ಲಿಸಿ ಆಗಿದೆ. ಮುಖ್ಯಮಂತ್ರಿಯಾಗಿ 8 ವರ್ಷ 8 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದಂಥವರು ಸಿದ್ದರಾಮಯ್ಯನವರು ಇವತ್ತು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರ ರಾಜೀನಾಮೆ ಸಲ್ಲಿಕೆ ಆಗಿದೆ. ಈಗಾಗಲೇ ಲೋಕಭವನಕ್ಕೆ ತನ್ನ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ಆಗಮಿಸಿದಂತಹ ಸಿದ್ದರಾಮಯ್ಯನವರು ಲೋಕಭವನದಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿಯವರಿಗೆ ಮುಖ್ಯಮಂತ್ರಿ ಹುದ್ದೆಯ ರಾಜೀನಾಮೆ ಪತ್ರವನ್ನು ಹಸ್ತಾಂತರಿಸಿದ್ದಾರೆ. 2013ರಿಂದ 18ರ ನಡುವೆ ಆಡಳಿತ ನಡೆಸಿದಾಗ ಸಂಪುಟಕ್ಕೆ ಅವರು ಪುನರ್ರಚನೆಯನ್ನು ಮಾಡಿದರು. ಈ ಬಾರಿ ಸಂಪುಟಕ್ಕೆ ಪುನರ್ರಚನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಸಮೇತವಾದಂತಹ ಹೊಸ ಸಂಪುಟದ ರಚನೆ ಆಗ್ತಾ ಇದೆ. ಮಧ್ಯಂತರ ಕಾಲದಲ್ಲಿ ಮುಂದಿನ 2 ವರ್ಷಗಳ ಆಳ್ವಿಕೆ ಬಾಕಿ ಇರುವಾಗ ಹೊಸ ಮುಖ್ಯಮಂತ್ರಿ ಮತ್ತು ಹೊಸ ಸಂಪುಟದ ರಚನೆ ಆಗುತ್ತೆ. ಸಿದ್ದರಾಮಯ್ಯನವರ ರಾಜೀನಾಮೆ ಸಲ್ಲಿಕೆಯಾಗಿದೆ. ಕರ್ನಾಟಕದ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ಸಿದ್ದರಾಮನ ಹುಂಡಿ ಸಿದ್ದೇಗೌಡ ಸಿದ್ದರಾಮಯ್ಯ ಅವರ ರಾಜೀನಾಮೆ ಸಲ್ಲಿಕೆಯಾಗಿದೆ. ರಾಜೀನಾಮೆ ಪತ್ರವನ್ನ ಸಿದ್ದರಾಮಯ್ಯನವರು ಸಲ್ಲಿಕೆ ಮಾಡಿದ್ದಾರೆ. ಆದರೆ ಇಲ್ಲಿ ರಾಜೀನಾಮೆ ಪತ್ರವನ್ನ ಸ್ವೀಕರಿಸುವಂತಹ ಅಧಿಕಾರ ಇರುವಂಥದ್ದು ರಾಜ್ಯಪಾಲರಿಗೆ ಮಾತ್ರ. ರಾಜ್ಯಪಾಲರ ಕಾರ್ಯದರ್ಶಿಯವರಿಗೂ ಕೂಡ ಇದರಲ್ಲಿ ಸಲ್ಲಿಕೆಗೆ ಅವಕಾಶಗಳು ಇರೋದಿಲ್ಲ. ಯಾಕಂದರೆ ತಾಂತ್ರಿಕವಾಗಿ ಇದನ್ನು ನೋಡಬೇಕು ಮತ್ತು ಸಾಂವಿಧಾನಿಕವಾಗಿ ಇದನ್ನು ನೋಡಬೇಕು. ಸಾಂವಿಧಾನಿಕವಾಗಿ ನೋಡಿದಾಗ ಆಡಳಿತದ ಮುಖ್ಯಸ್ಥರಾಗಿರುವಂಥವರು ಮುಖ್ಯಮಂತ್ರಿ, ಆದರೆ ರಾಜ್ಯಾಂಗದ ಮುಖ್ಯಸ್ಥರಾಗಿರುವಂಥವರು ರಾಜ್ಯಪಾಲರ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಮುಖ್ಯಮಂತ್ರಿಯವರು ತಮ್ಮ ರಾಜೀನಾಮೆಯನ್ನು ನೇರವಾಗಿ ರಾಜ್ಯಪಾಲರಿಗೆ ಹಸ್ತಾಂತರ ಮಾಡಬೇಕಾಗತ್ತೆ. ಹೀಗಾಗಿ ಇಲ್ಲಿರುವಂತಹ ತಾಂತ್ರಿಕ ಅಂಶಗಳನ್ನು ಗಮನಿಸಬೇಕು, ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಈ ಲೋಕಭವನಕ್ಕೆ ಬಂದಂತಹ ಸಿದ್ದರಾಮಯ್ಯನವರು ವಾಪಸ್ ತೆರಳಿದ್ದಾರೆ. ರಾಜೀನಾಮೆ ಪತ್ರವನ್ನು ಅಲ್ಲಿ ಸಲ್ಲಿಕೆಯನ್ನು ಮಾಡಿದ್ದಾರೆ. ಆದರೆ ರಾಜೀನಾಮೆಯನ್ನು ಸ್ವೀಕರಿಸೋದಕ್ಕೆ ಕಾರ್ಯದರ್ಶಿಯವರು ನಿರಾಕರಿಸಿದ್ದಾರೆ. ಅಂದರೆ ರಾಜೀನಾಮೆಯನ್ನು ಸ್ವೀಕರಿಸೋದಕ್ಕೆ ಕಾರ್ಯದರ್ಶಿಯವರು ನಿರಾಕರಿಸಿದ್ದಾರೆ. ಇದು ತಾಂತ್ರಿಕ ಕಾರಣಗಳಿಗಾಗಿ. ಯಾಕಂದರೆ ಅವರಿಗೆ ಕಾರ್ಯದರ್ಶಿಯವರಿಗೆ ಸ್ವೀಕಾರ ಮಾಡುವಂತಹ ಅಧಿಕಾರ ಇರೋದಿಲ್ಲ, ಅಥವಾ ರಾಜ್ಯಪಾಲರ ಕಚೇರಿಯಲ್ಲಿ ಅದನ್ನು ಟಪಾಲ್ನಲ್ಲಿ ಹಾಕೋದಕ್ಕೆ ಅವಕಾಶ ಇಲ್ಲ. ಅದಕ್ಕೊಂದು ತಾಂತ್ರಿಕವಾದಂತಹ ಮತ್ತು ಸಾಂವಿಧಾನಿಕವಾದಂತಹ ವಿಚಾರಗಳಿದ್ದಾವೆ. ಇಲ್ಲಿ ಸಾಂವಿಧಾನಿಕವಾಗಿಯೂ ಕೂಡ ಅಷ್ಟೇ ಮುಖ್ಯಮಂತ್ರಿಯವರ ರಾಜೀನಾಮೆ ನೇರವಾಗಿ ರಾಜ್ಯಪಾಲರಿಗೆ ಸಲ್ಲಿಕೆ ಆಗಬೇಕು. ರಾಜ್ಯಪಾಲರು ಮುಖ್ಯಮಂತ್ರಿಯವರು ಸ್ವ ಇಚ್ಛೆಯಿಂದ ಕೊಟ್ಟಿರುವಂತಹ ರಾಜೀನಾಮೆಯನ್ನು ಸ್ವೀಕರಿಸಬೇಕಾಗತ್ತೆ. ಇಲ್ಲಿ ರಾಜೀನಾಮೆಯ ಪತ್ರವನ್ನು ಸ್ವೀಕರಿಸೋದಕ್ಕೆ ಕಾರ್ಯದರ್ಶಿಯವರು ನಿರಾಕರಿಸಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಈಗ ವಾಪಸ್ ಲೋಕಭವನದಿಂದ ಹೊರಟು ಮತ್ತೆ ತಮ್ಮ ನಿವಾಸದ ಕಡೆಗೆ ಹೊರಟಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಇವತ್ತು ಮಾನಸಿಕವಾಗಿ ಅವರೀಗ ರಾಜೀನಾಮೆಯನ್ನು ಸಲ್ಲಿಕೆ ಮಾಡದಂತೇನೆ ಬಹುತೇಕ ಆಡಳಿತದ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಸಲ್ಲಿಸಿದ ಸ್ವರೂಪದಲ್ಲಿ. ಆದರೆ ರಾಜೀನಾಮೆಯನ್ನು ಸ್ವೀಕರಿಸೋದಕ್ಕೆ ಅಲ್ಲಿ ರಾಜ್ಯಪಾಲರು ಇರಲಿಲ್ಲ. ಹೀಗಾಗಿ ವಾಪಸ್ ತೆರಳಿದ್ದಾರೆ ಸಿದ್ದರಾಮಯ್ಯನವರು. ಲೋಕಭವನದಿಂದ ವಾಪಸ್ ಈಗ ಹೋಗ್ತಾ ಇದ್ದಾರೆ. ವಾಪಸ್ ಅವರು ತೆರಳುತ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಅವರ ವಾಹನ, ಆ ವಾಹನದಲ್ಲಿ ಅವರು ವಾಪಸ್ ತೆರಳಿದ್ದಾರೆ. ಅನೇಕ ನಾಯಕರುಗಳು ಬಂದಿದ್ದರು ಅಲ್ಲಿಗೆ, ಮಂತ್ರಿಗಳೆಲ್ಲರೂ ಬಂದಿದ್ದರು ಸಿದ್ದರಾಮಯ್ಯನವ್ರ ಜೊತೆಗೆ. ಸಿದ್ದರಾಮಯ್ಯನವರು ಇವತ್ತು ಅವರ ರಾಜೀನಾಮೆ ಅಂಗೀಕಾರವೂ ಕೂಡ ಆಗಲ್ಲ, ಸಲ್ಲಿಕೆಯೂ ಕೂಡ ಆಗಲ್ಲ. ಇದು ನಾವು ಗಮನಿಸಬೇಕಾಗಿರುವ ಅಂಶ. ಅವರೀಗ ಅಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿ ಅದನ್ನು ಸ್ವೀಕರಿಸೋದಕ್ಕೆ ನಿರಾಕರಿಸಿದ್ದಾರೆ ಅಂತ ಹೇಳಿದರೆ ಅದರ ಅರ್ಥ ಅಲ್ಲಿ ರಾಜೀನಾಮೆ ಸಲ್ಲಿಕೆ ಆಗಿಲ್ಲ. ರಾಜೀನಾಮೆಯನ್ನು ಅವರು ತಗೊಂಡು ಹೋಗಿದ್ದಾರೆ, ವಾಪಸ್ ಬಂದಿದ್ದಾರೆ. ಯಾಕಂದರೆ ಅಲ್ಲಿ ರಾಜ್ಯಪಾಲರು ಇರಲಿಲ್ಲ ಅಂಥೇಳಿ. ರಾಜ್ಯಪಾಲರು ನಿನ್ನೆಯಷ್ಟೇ ಅವರು ಸಮಯವನ್ನು ಕೊಟ್ಟಿದ್ದರು. ಆದರೆ ನಂತರ ಅನಿವಾರ್ಯ ಕಾರಣಕ್ಕಾಗಿ ಅವರು ಬೆಂಗಳೂರಿನಿಂದ ತೆರಳಿದ್ದಾರೆ. ಹೀಗಾಗಿ ರಾಜ್ಯಪಾಲರು ಇಲ್ಲದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ವಾಪಸ್ ಬಂದಿದ್ದಾರೆ. ರಾಜೀನಾಮೆ ಕೊಡುವ ಪ್ರಕ್ರಿಯೆಯೂ ಕೂಡ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಕಾಯಿಸುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಸ್ವೀಕರಿಸುವಂತಹ ನಿಟ್ಟಿನಲ್ಲೂ ಕೂಡ ರಾಜೀನಾಮೆ ಪತ್ರವನ್ನು ಸ್ವೀಕರಿಸೋದಕ್ಕೆ ರಾಜ್ಯಪಾಲರ ಕಾರ್ಯದರ್ಶಿಯವರು ನಿರಾಕರಿಸಿದ್ದಾರೆ. ಯಾಕಂದರೆ ಅದು ರಾಜ್ಯಪಾಲರು ಆ ಹುದ್ದೆಯಲ್ಲಿ ಇದ್ದುಕೊಂಡು ಅವರು ಬೋಧಿಸಿರುವಂತಹ ರಾಜ್ಯಪಾಲರು ಬೋಧಿಸುವಂಥದ್ದು, ಪ್ರಮಾಣ ವಚನವನ್ನು ಬೋಧಿಸುವಂಥದ್ದು ರಾಜ್ಯಪಾಲರು. ಅವ್ರಿಗೇನೆ ಅದು ಸಲ್ಲಿಕೆ ಆಗಬೇಕಾಗತ್ತೆ, ಆ ರಾಜ್ಯಪಾಲರಿಗೇ ಸಲ್ಲಿಕೆ ಆಗಬೇಕಾಗತ್ತೆ. ಹೀಗೆ ಶಾಸಕರುಗಳು ತಮ್ಮ ರಾಜೀನಾಮೆ ಪತ್ರವನ್ನು
ಸ್ಪೀಕರ್ ಅವರಿಗೇ ಸಲ್ಲಿಸಬೇಕು ಅಂತ ಇದೆಯೋ ಅದೇ ಥರದಲ್ಲಿನೇ ಮುಖ್ಯಮಂತ್ರಿಯವರ ರಾಜೀನಾಮೆಯನ್ನು ರಾಜ್ಯಪಾಲರಿಗೆ ಸಲ್ಲಿಸಬೇಕಾಗತ್ತೆ. ರಾಜ್ಯಪಾಲರು ಅಲ್ಲಿ ಇರಲಿಲ್ಲ, ಹೀಗಾಗಿ ಸಿದ್ದರಾಮಯ್ಯನವರು ವಾಪಸ್ ಬಂದಿದ್ದಾರೆ. ಪಕ್ಷದ ಆದೇಶದ ಪ್ರಕಾರವಾಗಿಯೇ ಅವರು ರಾಜೀನಾಮೆಯನ್ನು ಕೊಡುವಂಥ ಉದ್ದೇಶದೊಂದಿಗೆ ಲೋಕಭವನಕ್ಕೆ ಹೋಗಿದ್ರು, ಆದರೆ ರಾಜ್ಯಪಾಲರಲ್ಲಿ ಇರಲಿಲ್ಲ. ವಾಪಸ್ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅವರ ರಾಜೀನಾಮೆಯ ಸಲ್ಲಿಕೆ ಪ್ರಕ್ರಿಯೆ ಇನ್ನೂ ಬಹುಶಃ 1 ಅಥವಾ 2 ದಿವಸ ಮುಂದಕ್ಕೆ ಹೋಗ್ಬೋದು. ಯಾಕಂದರೆ ರಾಜ್ಯಪಾಲರು ಬಂದ ನಂತರ ಅಷ್ಟೇ ಲೋಕಭವನಕ್ಕೆ ಮತ್ತೊಮ್ಮೆ ಅವರು ಹೋಗಬೇಕಾಗತ್ತೆ, ಮತ್ತೆ ಅವರು ರಾಜೀನಾಮೆಯನ್ನು ಸಲ್ಲಿಸಬೇಕಾಗತ್ತೆ. ಸದ್ಯಕ್ಕಂತೂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡುವ ಮುಹೂರ್ತ ಕೂಡಿ ಬಂದಿಲ್ಲ. ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡುವಂತಹ ಮುಹೂರ್ತ ಕೂಡಿ ಬಂದಿಲ್ಲ. ಹಾಗಾಗಿ ಸದ್ಯಕ್ಕೆ ಅವರು ಮುಖ್ಯಮಂತ್ರಿಯಾಗಿಯೇ ಮುಂದುವರಿತಾ ಇರ್ತಾರೆ. ಆದರೆ ಅದು ತಾಂತ್ರಿಕವಾಗಿ ಮಾತ್ರ ಮುಂದುವರಿಬೋದು. ಬಹುತೇಕ ಅವರು ಮಾನಸಿಕವಾಗಿ ಆಲ್ರೆಡಿ ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸುವಂತಹ ತೀರ್ಮಾನಕ್ಕೆ ಬಂದಾಗಿದೆ. ಅಲ್ಲಿ ಕಚೇರಿಯಲ್ಲಿ ಆ ಒಂದು ಪತ್ರವನ್ನು ತೆಗೆದುಕೊಂಡಿರುವಂತಹ ಪ್ರಭುಶಂಕರ್ ಅವರು, ನೀವು ಮತ್ತೆ ರಾಜ್ಯಪಾಲರು ಬಂದಾಗ ಬಂದು ನೀವು ಈ ಒಂದು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದನ್ನು ಹೇಳಿ ಕಳಿಸಿದ್ದಾರೆ. ನಮಗೆ ಇದನ್ನು ಅಂಗೀಕರಿಸುವಂತಹ ಅಧಿಕಾರಗಳಿರೋದಿಲ್ಲ. ಹಾಗಾಗಿ ನೀವು ಈಗ ತಂದಿರುವಂಥ ಪತ್ರವನ್ನು ಕೊಟ್ಟು ಹೋಗಿ, ಆದರೆ ನೀವು ಮತ್ತೆ ಬಂದು ರಾಜ್ಯಪಾಲರನ್ನು ಭೇಟಿಯಾಗಬೇಕು, ನಂತರನೇ ನೀವು ರಾಜೀನಾಮೆಯನ್ನು ಸಲ್ಲಿಸಬಹುದು ಅಂತೇಳಿ. ಏನೇ ಆದರೂ ಕೂಡ ಕಾರ್ಯದರ್ಶಿಯವರಿಗೆ ಕೊಟ್ಟಿರುವಂತಹ ಯಾವುದೇ ರಾಜೀನಾಮೆ ಪತ್ರವು ಕೂಡ ಅದು ಅಂಗೀಕಾರಕ್ಕೆ ಪರಿಗಣನೆಗೆ ಬರೋದಿಲ್ಲ, ಅಂಗೀಕಾರದ ವ್ಯಾಪ್ತಿಗೆ ಬರೋದಿಲ್ಲ. ಅದು ಸಿದ್ದರಾಮಯ್ಯವ್ರಿಗೂ ಕೂಡ ಗೊತ್ತಿರೋ ವಿಚಾರಣೆ. ಆದರೆ ಪಕ್ಷದ ಹೈಕಮಾಂಡ್ಗೆ ಕೊಟ್ಟಿರುವಂತಹ ಮಾತಿನ ಪ್ರಕಾರ ಇವತ್ತು ಮಧ್ಯಾಹ್ನಕ್ಕೆ ಹೋಗಿ ಕೊಡ್ತೀನಿ ಅಂತ ಹೇಳಿದರು. ಆ ಸ್ವರೂಪದಲ್ಲಿ ಅವರು ಇವತ್ತು ಮಧ್ಯಾಹ್ನಕ್ಕೆ ಹೋಗಿ ರಾಜೀನಾಮೆ ಪತ್ರವನ್ನು ಕೊಡೋದಕ್ಕೆ ಹೋಗಿದ್ದರು. ಆದರೆ ರಾಜ್ಯಪಾಲರು ಇರಲಿಲ್ಲ. ಸಲ್ಲಿಕೆ ಆಗಿದೆ, ಪತ್ರ ಕಾರ್ಯದರ್ಶಿಗೆ ಹಸ್ತಾಂತರ ಆಗಿದೆ. ಅದು ರಾಜೀನಾಮೆ ಸಲ್ಲಿಕೆಯ ಪ್ರಕ್ರಿಯೆಗೆ ಬರೋದಿಲ್ಲ, ಅದು ಕೇವಲ ಹಸ್ತಾಂತರದ ಪ್ರಕ್ರಿಯೆಗೆ ಬರುತ್ತೆ ಅಷ್ಟೇ. ಅಲ್ಲಿಗೆ ಕೊಟ್ಟಿದ್ದಾರೆ, ಆದರೆ ಕೊಟ್ಟಿರುವಂಥದ್ದು ಅದೊಂದು ರೀತಿಯಲ್ಲಿ ಟಪಾಲಲ್ಲೇ ಹಾಕಿದಂಗೆ ಅಷ್ಟೇ. ಇವಾಗ ವಾಸ್ತವವಾಗಿ ಅದನ್ನು ಸ್ವೀಕರಿಸಬೇಕಾಗಿರುವಂಥವ್ರು ರಾಜ್ಯಪಾಲರಿಗೆ ಸಲ್ಲಿಕೆ ಆಗಬೇಕಾಗತ್ತೆ ಸಾಂವಿಧಾನಿಕವಾಗಿ. ಇದಕ್ಕಾಗಿ ವಾಪಸ್ ತೆರಳಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿ ಮಾಧ್ಯಮದ ಜೊತೆ ಕೂಡ ಮಾತನಾಡಿಲ್ಲ, ಅವರು ಮಾಧ್ಯಮದ ಜೊತೆ ಕೂಡ ಮಾತನಾಡದೆ ವಾಪಸ್ ತೆರಳಿದ್ದಾರೆ ಸಿದ್ದರಾಮಯ್ಯನವರ ಮಾತನ್ನು ಕೇಳ್ಕೊಳ್ಳೋದಕ್ಕೆ ರಾಜ್ಯದ ಜನ ಕೂಡ ಕಾಯ್ತಾ ಇದ್ದಾರೆ. ಯಾಕಂದರೆ ಯಾವ ಕಾರಣಕ್ಕಾಗಿ ಈಗ ಸಿದ್ದರಾಮಯ್ಯನವರು ತಮ್ಮ ನಿವಾಸದಿಂದಲೇ ಮಾತನಾಡ್ತಾರೆ. ಸಿದ್ದರಾಮಯ್ಯನವರು ತಮ್ಮ ನಿವಾಸದಿಂದ ಮಾತನಾಡ್ತಾ ಇರುವಂಥದ್ದು, ಅಲ್ಲಿಂದಲೇ ಸುದ್ದಿಗೋಷ್ಠಿಯನ್ನು ಅವರು ನಡೆಸ್ತಾರೆ. ಸುದ್ದಿಗೋಷ್ಠಿಗೆ ಬಂದಂತಹ ಸಿದ್ದರಾಮಯ್ಯವರು ಬರೋಕ್ಕೆ ಮುಂಚಿತವಾಗಿಯೇ ಬಂದಂತಹ ಶಿವಕುಮಾರ್ ಅವರು ಒಂದು ಚೇರಲ್ಲಿ ಕೂತ್ಕೊಳ್ಳೋಕ್ಕೆ ನೋಡಿದರೆ ಅಲ್ಲಿ ಪರಮೇಶ್ವರ್ ಅವರು ಕೂಡ ಇದ್ದರು. ಪರಮೇಶ್ವರ್ ಅವರು ಅಲ್ಲಿ ಕೂತ್ಕೊಂಡು ಪಕ್ಕದ ಚೇರ್ಗೆ ಹೋದರು. ಅಲ್ಲಿಂದ KJ ಜಾರ್ಜ್ ಅವ್ರನ್ನ ಮತ್ತೊಂದು ಕಡೆ ಚೇರ್ಗೆ ಶಿಫ್ಟ್ ಮಾಡಿದರು. ಶಿವಕುಮಾರ್ ಅವರು ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ವಿದಾಯವನ್ನು ಹೇಳ್ತಾ ಇರುವಂತಹ ಸುದ್ದಿಗೋಷ್ಠಿ ಇದು. ಶಾಸಕರುಗಳು, ಮಂತ್ರಿಗಳು ಎಲ್ಲರೂ ಕೂಡ ಜೊತೆಯಲ್ಲೇ ಇದ್ದಾರೆ. ಗವರ್ನರ್ ಅವರ ಕಾರ್ಯದರ್ಶಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಹಸ್ತಾಂತರಿಸಿ ಸಿದ್ದರಾಮಯ್ಯನವರು ವಾಪಸ್ ಬಂದಿದ್ದಾರೆ.